ಬೃಹತ್ ಬ್ರಹ್ಮಾಂಡ ಗುರೂಜಿಯವರೊಂದಿಗೆ ಮಾತುಕತೆ. ಇಲ್ಲಿ ಮುಂದಿನ ಪ್ರಶ್ನೆಯನ್ನ ಯಾರು ಕೇಳ್ತಾರೆ? ನಂದೀಶ ಬಿ ಶೆಟ್ಟಾರ್. ಅಕ್ಕ ನಮಸ್ಕಾರ. ನಮಸ್ತೆ ನಂದೀಶ್ ಅವ್ರು, ಏನ್ ಮಾಡ್ತಾ ಇರೋದು? ಅಕ್ಕ ನಾನು BBA ಮುಗಿತಾ ಇದೆ. ನನಗೆ ಏನ್ ಗೊತ್ತೇನ್ರಿ ಇಷ್ಟ ಆಗೋದು, ಇಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಒಳ್ಳೆ ಸ್ಥಾನಮಾನವನ್ನ ಕೊಟ್ಟು ಮಾತಾಡ್ತಾರೆ. ಅಕ್ಕ, ಅಣ್ಣ, ಹೀಗೆ ನಿಜವಾಗ್ಲೂ ಇದು ಬೇರೆ ಎಲ್ಲೂ ಸಿಗಲ್ಲ, ಉತ್ತರ ಕರ್ನಾಟಕದಲ್ಲಿ ಮಾತ್ರ. ನಮಸ್ತೆ, ಹೇಳಿ ತಮ್ಮ. ಅಕ್ಕ ನಾನು ರಾಣೆಬೆನ್ನೂರಿಂದ ಬಂದಿದ್ದೀನಿ. ರಾಣೆಬೆನ್ನೂರಿಂದ ಕಳೆದ ದಾವಣಗೆರೆ ಕಾರ್ಯಕ್ರಮಕ್ಕೂ ಕೂಡ ಅಲ್ಲಿ ಭಾಗವಹಿಸಿದ್ದೆ. ಓ, ಬಹಳ ಸಂತೋಷ. ಅಲ್ಲಿಂದ ಇವತ್ತು ಬಂದಿದ್ದೀನಿ. ಏನ್ ಓದ್ತಾ ಇದ್ದೀರಾ? ನಾನು BBA ಮುಗಿತಕ್ಕ. ಇವಾಗ BBA ಮುಗೀತು. ನೆಕ್ಸ್ಟ್ MCOM ಮಾಡ್ಬೇಕಂತ ಇದ್ದೀನಿ. ಒಳ್ಳೆದಾಗಿ. ಗುರುಜಿ ನಮಸ್ಕಾರ. ಗುರುಜಿ, ಇವತ್ತಿನ ದಿವಸ ಸಮಾಜದಲ್ಲಿ ಅನೇಕ ಶಿಕ್ಷಕರು ಇವತ್ತಿನ ದಿವಸ ಉತ್ತಮ ಒಂದು ಸನ್ಮಾರ್ಗವನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ. ಜೊತೆಗೆ ಅವರು ಬರುತ್ತಾ ಸಮಾಜಕ್ಕೆ ಅನೇಕ ರೀತಿಯ ಅನ್ಯಾಯ ಮತ್ತು ವಿದ್ಯಾರ್ಥಿನಿಯರ ಕ್ರೂರತನ ವರ್ತನೆಯನ್ನ ತಮ್ಮ ಒಂದು ನಿಜ ಸ್ವರೂಪವನ್ನು ತೋರಿಸ್ತಾರೆ. ಇದರಿಂದ ನಾವೆಲ್ಲ ಮನ ಬೆಸತ್ತು ಅವರಿಗೆ ಏನಾದರೂ ನಿಂದನೆ ಮಾಡಿದ್ರೆ ಅದು ನಮಗೆ ಗುರುದೋಷ ತಟ್ಟುತ್ತಾ? ವಿದ್ಯಾರ್ಥಿನಿಯರಿಗೆ ಎಷ್ಟೋ ಜನ ಹಾಳು ಮಾಡಿರ್ತಕ್ಕಂಥದ್ದು ಏನು ಅಂದರೆ, ಚಿಕ್ಕ ವಯಸ್ಸಿಂದ ಬಾಲ್ಯದಿಂದ ಹುಡುಗ ಆಗಲಿ ಹುಡುಗಿ ಆಗಲಿ ಕೆಟ್ಟ ಹೋಗಿದ್ದು ಎಲ್ಲಿಂದಂತೆ ತಾಯಿಂದ್ರಿಂದ. ಎಲ್ಲ ತಾಯಿಂದ್ರು ಒಳ್ಳೆ ಶಿಕ್ಷಣವನ್ನ ಕೊಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡೋಣ, ಎಲ್ರಿಗಿಂತ ನನ್ನ ಮಗ ಡಾಕ್ಟರ್ ಆಗಲಿ, ನನ್ನ ಮಗ ಇಂಜಿನಿಯರ್ ಆಗಲಿ ಅಂತ ತಾಯಿಂದ್ರೆ ಇಷ್ಟಪಡೋದು. ಆದರೆ ಎಲ್ಲೋ ಒಂದು ಸ್ವಲ್ಪ ಲೋಪದೋಷಕ್ಕೆ ಮಗ ಮಾಡ್ತಕ್ಕಂಥದ್ದಾಗ್ಲಿ ಮಗಳು ಮಾಡ್ತಕ್ಕಂಥದ್ದಾಗ್ಲಿ ಕೆಟ್ಟ ಕೆಲಸಕ್ಕೆ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಅದೇ ದೊಡ್ಡ ತಪ್ಪು. ಆಗ ದೂಷಣೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಓದಕ್ಕೆ ಪ್ರಯತ್ನ ಪಡ್ತಾ ಇದ್ದವರಿಗೆ ಮುಂದುವರ್ಸಕ್ಕೆ ಅವಕಾಶ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆಗೆ ಪರಿಪೂರ್ಣ ಅನುಗ್ರಹ ಸಿಗಬೇಕು ಅಂದರೆ ಖಂಡಿತ ಯಾವ ಕಾಲಕ್ಕೂ ಗುರುದೋಷ ಅನ್ನೋದು ಸತ್ಯ ಇದ್ದರೆ ಯಾವ ಗುರುದೋಷನೂ ಬರಲ್ಲ. ಎಷ್ಟು ಜನ ಗುರು ಸಂಪ್ರದಾಯವನ್ನ ಹಾಳು ಮಾಡ್ತಕ್ಕಂಥವ್ರು ಇದ್ದಾರೆ ಅಂದರೆ, ಇವತ್ತಿನ ದಿವಸ ಶಿಕ್ಷಣ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳನ್ನ ಯಾರಾದರೂ ಹೋಗಿ, ಹಲೋ ಸರ್ ಚೆನ್ನಾಗಿದ್ದೀರಾ, ಹಲೋ ಮೇಡಮ್ ಚೆನ್ನಾಗಿದ್ದೀರಾ, ತುಂಬ ವರ್ಷ ಆಯಿತು ನಿಮ್ಮನ್ನು ನೋಡಿ, ನಾನು 9ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಗ ನೀವೇ ನಮ್ಮ ಗುರುಗಳು, 10ನೇ ಕ್ಲಾಸಲ್ಲಿ ಓದ್ತಿದ್ದಾಗ ನೀವೇ ನಮ್ಮ ಗುರುಗಳು, ಯಾರಾದರೂ ನಿಮ್ಮ ಯೋಗ್ಯತೆಗೆ ಹೋಗಿ ನೋಡ್ಕೊಂಬಂದಿದ್ದೀರಾ? ಒಬ್ಬರು ನೋಡ್ಕೊಂಡಿಲ್ಲ. ಕೇವಲ ಒಂದು ಹಬ್ಬ ಅಂದರೆ 1000 ಜನದಲ್ಲಿ 100 ಜನ ಹೋಗಿದ್ರೆ ಹೆಚ್ಚು ಇಡೀ ಪ್ರಪಂಚಾದ್ಯಂತ. ಎಷ್ಟೋ ಜನ ಗುರುಗಳು ಮರ್ತು ಹೋಗಿದ್ದಾರೆ. ಪಕ್ಕದಲ್ಲಿ ಗುರುಗಳು ಹೋಗ್ತಾ ಇದ್ರೆ ಹೆಗಲ್ ಮೇಲೆ ಕೈ ಹಾಕೊಂಡು ಸಿಗರೇಟ್ ಸೇತ್ಕೊಂಡು ಹುಡುಗಿ ಜೊತೆ ಆಹಾ ಅಂತಿರ್ತಾನೆ. ಗುರುಗಳು ಎಲ್ಲಿ ನಡ್ಕೊಂಡ್ ಬರ್ತಿರ್ತಾರೆ, ತಕ್ಷಣ ಎತ್ತು ಬೀಡಿ ಸಿಗರೇಟ್ ಅವನು ಬಿಸಾಕ ಅಭ್ಯಾಸ. ಹುಟ್ಗುಣ ಸುಟ್ಟರು ಹೋಗಲ್ಲ, ನಾಯಿ ಬುದ್ಧಿ ಬಹಳ ಡೊಂಕು, ಯಾವತ್ತೂ ಸರಿ ಮಾಡಕ್ಕಲ್ಲ ನಾಯಿ ಬಾಲನ. ಸಿಗರೇಟ್ ಸೇರ್ತಿರ್ತಾನೆ, ಎದ್ದು ಬಿಸಾಕಿ ಸರ್ ನಮಸ್ಕಾರ ಚೆನ್ನಾಗಿದ್ದೀರ, ಆಮೇಲೆ ತಿರುಗಿ ಅವ್ನು ಸೇದ್ಕೊಂಡು ಹಾಳಾಗೋಗ್ಲಿ. ಆದರೆ ಆ ಗುರುಗಳು ಅನ್ನೋ ಪಾಠ ಹೇಳ್ಕೊಟ್ಟಾಗ ಗೌರವದಿಂದ ಅವ್ನು ಚೆನ್ನಾಗಿ ಹೇಳ್ಕೊಟ್ನೋ ಪಾಠ ಬೇಡ, ಆದರೆ ಆ ಗೌರವದಿಂದ ಗಂಟೆ ನಡೆಸ್ಕೊಂಡ. ಆದರೆ ಎಷ್ಟು ಜನ ಇವತ್ತಿನ ದಿವಸ ಪಾಠ ಹೇಳ್ಕೊಡ್ತಕ್ಕಂಥ ಗುರುಗಳು, ಶಿಕ್ಷಣ ಹೇಳ್ಕೊಡ್ತಕ್ಕಂಥ ಟೀಚರ್ಗಳು, ಇವನು ಲಾಯರ್ ಆಗಲಿ, ಇವನು ಫ್ರಂಟ್ ಸೀಟಲ್ಲಿ ನಮ್ಮ ಫ್ರೆಂಡ್ ಮಗ, ಇವನು ಈ ಕಡೆ ಡಾಕ್ಟರ್ ಆಗಲಿ, ಅವನು ಇನ್ಸ್ಪೆಕ್ಟರ್ ಆಗಲಿ ಅಂತ ಯಾವತ್ತೂ ಪಾಠ ಮಾಡಿಲ್ಲ. ಎಲ್ರಿಗೂ ಒಂದೇ ರೀತಿಯಾದ ಪಾಠ ಮಾಡಿರ್ತಕ್ಕಂಥ ಎಲ್ಲರೂ ಅಧ್ಯಾಪಕರು ಇವತ್ತಿನ ದಿವಸ ಜೀವಮಾನ ಪೂರ್ತಿ ತಮ್ಮ ಕಷ್ಟವನ್ನ ಪಟ್ಟು ತಾವು ಶ್ರದ್ಧೆ ವಹಿಸಿ ನಾನು ಜೀವನ ಮಾಡ್ತೀನಿ ಅಂತ ಪಾಠವನ್ನ ಮಾಡಿರ್ತಕ್ಕಂಥವ್ರು 80 ಜನ ಇದ್ದಾರೆ. ಕೆಟ್ಟವರಲ್ಲಿ ಒಳ್ಳೆಯವರಲ್ಲಿ ಎಲ್ಲ ಜಾಗದಲ್ಲೂ ಇದೆ. ಆ ಕೆಲವೇ ಒಂದು ಕೆಟ್ಟೋಗಿದ್ದ ಹಣ್ಣುಗಳಲ್ಲಿ ಎಲ್ಲ ಹಣ್ಣು ಕೆಟ್ಟೋಗುತ್ತೆ. ಆಗ ಕೆಟ್ಟ ಹೆಸರು ಯಾರಿಗೆ ಹೋಗುತ್ತೆ ಅಂದ್ರೆ, ಒಳ್ಳೆಯವರಾಗಿರೋರ್ಗೂ ಕೆಟ್ಟ ಹೆಸರು ಬಂದಾಗ ಏನ್ರಿ ನಮ್ಮನ್ನು ಸೇರಿಸ್ಕೊಂಡು ಬೈದು ಬಿಟ್ರಿ ಅಂತಾರೆ. ಆದ್ರಿಂದ ಹುಡುಗ ಹುಡುಗಿರಿ ಇವತ್ತಿನ ದಿವಸ ಎಷ್ಟು ಕಷ್ಟ ಆಗೋಗಿದ್ದಾರೆ ಅಂದ್ರೆ, ಬೆಂಗಳೂರಲ್ಲಿ ಬಂದು ನೋಡಬೇಕು, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡ್ಬೇಕು ನೀವು, ಎಷ್ಟು ಹೊಲಸು ಅಂದ್ರೆ, ತಾಯಿಂದ್ರ ಅಕಸ್ಮಾತ್ ನಡ್ಕೊಂಡು ಹೋಗ್ತಿದ್ರೆ ಏನಾದರೂ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ಆವತ್ತಿನ ದಿವಸ ನಾನು ಟಿವಿಲಿ ನೋಡಿ ಕ್ಯಾಕ್ರು ಸುಗಿಯೋದು ಹೆಣ್ಮಕ್ಳನ್ನ. ನೀವೇನು ಅನ್ಕೊಂತೀರಾ, ಓ 24 ಗಂಟೆ ಗುರುಗಳು ಹೆಣ್ಮಕ್ಳನ್ನ ಬೈದ, ನನಗೇನು ಹುಚ್ಚೆ? ಆ ಸಮಯಕ್ಕೆ ನೀವುಗಳು ಸರಿಯಾಗಿ ಗಮನ ಇಟ್ಟು ನೋಡ್ಕೋಬೇಕು. ಅವಳು ಮಿಡಿ ಮ್ಯಾಕ್ಸಿ ಹಾಕೊಂಡು ಹುಡುಗನ ಜೊತೆ ಮೋಟರ್ ಬೈಕಲ್ಲಿ ಕುಕ್ಕರ್ಸ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂತಾ ಇದ್ರೆ, ತಂದೆ ತಾಯಿ ಜೊತೆ ಒಂದು ಪುಟ್ಟ ಮಗು ಹೊತ್ತಲ್ಲಿ ಹೋಗ್ತಾ ಇದೆ, ಆ ಮಗು ಹಿಂಗ್ ನೋಡ್ತಾ ಇದ್ರೆ ಎಷ್ಟು ಅಸಹ್ಯ. ಆ ಮಗು ಹೊರಗಡೆ ಹೋಗ್ತಿರೋ ಪರಿಸರ, ಆದ್ರೆ ನೋಡ್ತಾ ಇರೋದು ಕಚಡತನ. ಇದನ್ನ ಎಲ್ಲಿ ಸರಿ ಮಾಡ್ತೀರಾ? ತಾಯಾದವಳು ಫಸ್ಟ್ ಡ್ರೆಸ್ ಹಾಕೊಂಡು ಮನೆಯಿಂದ ಹೋಗ್ತಾಳಲ್ಲ, ಆವತ್ತು ಕಪಾಳಕ್ಕೆ ಹೊಡಿಬೇಕು ತಾಯಾದವಳು. ಆ ದಿನ ಮುಚ್ಕೊಂಡು ಹೋಗಿ ಈ ರೀತಿ ಬಟ್ಟೆ ಹಾಕೊಂಡು ಹೋಗ್ಬೇಕು, ನನ್ನ ಸಂಪ್ರದಾಯ ಹಿಂಗ್ ಬಿಟ್ಕೊಂಡು ಹೋಗೋದಿಲ್ಲ, ಈ ರೀತಿ ಇದ್ರೇನೆ ಗೌರವ ಅಂತ. ತುಂಬಾ ಚೆನ್ನಾಗಿದೆ ಮಿಡಿ ಮ್ಯಾಕ್ಸಿಲ್ ನಿನ್ನ ಹೆಂಡತಿ ಅಂತ ಅವಳಿಗೆ ತೋರಿಸಿದ್ರೆ ಇನ್ನೇನ್ ಮಾಡ್ತಾಳೆ ಅವಳು?
ಅದಕ್ಕೆ ವಯಸ್ಸಾದ ಮುದುಕರು ಕೂಡ ಹುಡುಗರು ನೋಡೋದೇನು, ವಯಸ್ಸಾದ ಮುದುಕರು ನೋಡ್ತಾ ಇರ್ತಾರೆ. ಯಾಕೆ ಹೇಳಿ? ಆ ಹುಡುಗಿ ಫಸ್ಟ್ ಕ್ಲಾಸ್ ಆಗಿ ಐಶ್ವರ್ಯ ರೈ ತರ ಇದ್ದಾಳಂತೆ. ಅಂದ್ರೆ ನೀನ್ ಹಾಕೊಳ್ಳೋ ಡ್ರೆಸ್ ಕಚಡನೋ, ನೀನು ಮಾಡ್ಕೊಂಡಿರೋ ತಪ್ಪು ಕಚಡನೋ, ಆ ತರ ವಿದ್ಯಾಭ್ಯಾಸ ಕೆಟ್ಟು ಹೋಗ್ತಾ ಇದೆ. ಇದಕ್ಕೆಲ್ಲ ಸೇರ್ಪಡಿಸೋದಲ್ಲಿ ಮನೆಯಲ್ಲಿ ಫಸ್ಟ್ ತಂದೆ ತಾಯಿ ಹುಡುಗಿರ್ನಾಗ್ಲಿ ಹುಡುಗರ್ನಾಗ್ಲಿ ಸರಿಯಾಗಿ ಮನೆಗೆ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಹೋಗ್ಬೇಕು, ಬರಬೇಕು. ಕಾಲೇಜ್ವರೆಗೂ ಮೊಬೈಲ್ ಫೋನ್ಗಳನ್ನ ತೋರಿಸಬಾರ್ದು, ಕೊಡಬಾರ್ದು. ಇದು ನಿಜವಾಗಿ ನಡಿಬೇಕು. ಆವತ್ತಿನ ದಿವಸ ಮಕ್ಕಳ ಶಿಕ್ಷಣ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಏನಕ್ಕೆ ಮೊಬೈಲ್ ಕೊಡ್ತಾ ಇದ್ದಿದ್ದು? ಎಲ್ಲಾದ್ರೂ ನೆಸೆಸಿಟಿ ಆಫ್ ಲೈಫ್, ಲಕ್ಸುರಿ ಆಫ್ ಲೈಫ್ ಅಲ್ಲ, ನೆಸೆಸಿಟಿ. ಏನ್ ನೆಸೆಸಿಟಿ? ಇವತ್ತು ಕಾಲೇಜ್ಗೆ ಹೋಗಿದ್ಯೋ ಇಲ್ವೋ, ಎಷ್ಟು ಗಂಟೆಗೆ ಬರ್ತಾ ಇದ್ಯಾ, ನಾನು ಬೀಗದ ಕೈ ಮನೇಲಿ ಇಟ್ಟಿದ್ದೀನಿ, ಪಕ್ಕದ ಮನೆಯಿಂದ ತಗೊಂಡ್ಬಿಡು ಅಂತ ಹೇಳಕ್ಕೆಗೋಸ್ಕರ ಈ ಒಂದು ನೆಸೆಸಿಟಿನ ಉಪಯೋಗಿಸ್ಕೋಬೇಕು. ಆದ್ರೆ ಇವ್ರು ಹಂಗ್ ಮಾಡಲ್ವೇ? ಪಕ್ಕದ ಲವ್ವರ್ನ ಲವ್ ಮಾಡಕ್ಕೋಸ್ಕರ ಇವರೇ ಮೊಬೈಲ್ ತಕ್ಕೊಟ್ಟಂಗಾಯ್ತು, ಎದುರುಗಡೆ ಮನೆಯವನ್ನ ಬಾರ ಹೋಗೋಣ ಅನ್ನಕ್ಕೆ. ಇದಕ್ಕೋಸ್ಕರ ಫಸ್ಟ್ ಶಿಕ್ಷಣ ಸರಿ ಹೋಗ್ಬೇಕಾದ್ರೆ ತಂದೆ ತಾಯಿ ಹತ್ರ ಮಕ್ಕಳನ್ನ ಹೇಗ್ ಕಳಿಸ್ತೀವಿ ಹಾಗೆ ಸರಿಬೇಕು. ಆದ್ರೆ ಒಂದ್ ಹೇಳ್ತೀನಿ, ತಂದೆ ತಾಯಿ ಮಕ್ಕಕ್ಕೂನು ಬೂದಿ ಎರಚಿ ಹೋಗಿರ್ತಕ್ಕಂಥ ಮಕ್ಕಳು ಬಹಳ ಜನ ಇದ್ದಾರೆ. ಅಂತವ್ರು ಕೂಡ ಹಲ್ಕಾಗಳು ಇವತ್ತವರೆಗೂ ಅಲ್ಲ, ಯಾವತ್ತೂ ಸರಿ ಹೋಗಲ್ಲ, ಬರ್ದಿಟ್ಕೊಳ್ಳಿ. ಎಷ್ಟು ಜನ ಇವತ್ತು ತಂದೆ ತಾಯಿಗೆ ಮೊದಲು ಫಸ್ಟ್ ಕ್ಲಾಸ್ ಆಗಿರ್ತಾರೆ, ಹೋದ ತಕ್ಷಣ ಅವ್ರ ಬಾಲ ಫಸ್ಟ್ ಕ್ಲಾಸ್ ಆಗಿ ಬಿಚ್ತಾರೆ. ಇವತ್ತಿನ ದಿವಸ ಕೆಟ್ಟೋಗಿರ್ತಕ್ಕಂಥ ಕಾಲ ಅಲ್ಲ, ನಾವುಗಳು ನೋಡ್ಕೊಳ್ಳೋದು. ಅದಕ್ಕೆ ತಂದೆ ತಾಯಿ ಜಗಳಗಳನ್ನ ಮಕ್ಕಳ ಮುಂದೆ ಮಾಡಬೇಡಿ. ಹೊರಗಡೆ ಏನಾದ್ರೂ ಮಾಡ್ಕೊಳ್ಳಿ, ಆಮೇಲೆ ಬಂದ್ ಮಾಡ್ಕೊಳ್ಳಿ. ಡಿಸ್ಕಷನ್ ಯಾವತ್ತೂ ಮಕ್ಕಳ ಮುಂದೆ ಮಾಡಬೇಡಿ. ನೀವಿಬ್ರು ಡಿಸೈಡ್ ಮಾಡಿ ಆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಹೆಣ್ಣು ಮಕ್ಕಳ ಜೊತೆ ಸರಿ, ಗಂಡು ಮಕ್ಕಳ ಜೊತೆ ಸರಿ ಹೋಗ್ಬಿಟ್ಟು ಕಾಲೇಜ್ ಸರಿಯಾಗಿ ಹೋಗ್ತಾ ಇದ್ದಾನೆ ಇಲ್ವಾ ವಾರ ವಿಚಾರಿಸ್ಬೇಕು. ಹೋಗ್ಬಿಟ್ಟು ವಿಚಾರಿಸಿ ಮತ್ತೆ ವಾಪಸ್ ಬರಬೇಕು. ತಾಯಾದವಳು ಕಳಿಸ್ಬೇಕಾದ್ರೆ ಎಲ್ಲಿ ಹೋಗ್ತಾಳೆ ಇವಳು ಸರಿಯಾಗಿ, ಎಷ್ಟು ಗಂಟೆಗೆ? 6 ಗಂಟೆಗೆ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರ್ಬೇಕು. ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂದ್ರೆ ಬೇಕಾಗಿಲ್ಲ, ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು ಹೊರತು ನೀನ್ ಹೇಳ್ದಾಗ ನಾನು ಕುಣಿಯಕ್ಕಲ್ಲ ಅಂತ ತಾಯಿ ತಂದೆ ಅಂದ್ರು ಅವತ್ತಿನ ದಿವಸ ಜಬರ್ದಸ್ತ್ ಮಾಡಿದ್ರೆ ಖಂಡಿತ ಸಮಾಜ ಸುಧಾರಣೆ ಆಗ್ತಕ್ಕಂಥ ಅವಕಾಶ. ಅದಾದ್ಮೇಲೆ ಶಿಕ್ಷಣ ದತ್ತಿಯಲ್ಲಿ ಇರ್ತಕ್ಕಂಥ ಯಾರೇ ಗುರುಗಳಾಗ್ಲಿ ಡಿಪಾರ್ಟ್ಮೆಂಟ್ ಆಗ್ಲಿ ಪ್ರತಿಯೊಂದನ್ನು ಯಾವ ಕಾರಣಕ್ಕೂ ನಾವು ಸರಿಪಡಿಸಕ್ ಹೇಗೆ ಅಂದ್ರೆ, ಈ ರೀತಿ ಯಾವ ಕಾರಣಕ್ಕೂ ಆ ತರ ಏನಾದ್ರೂ ಕೆಟ್ಟ ಅಭಿಪ್ರಾಯ ಇಟ್ಕೊಂಡ ಗುರುಗಳಾಗ್ಲಿ ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿರತಕ್ಕಂಥ ಅಧ್ಯಾಪಕ ಆಗ್ಲಿ ಇದ್ದರೆ ಖಂಡಿತವಾಗ್ಲೂ ಶಿಕ್ಷೆಗೆ ಹೊರಿ ಮಾಡ್ಬೋದು. ಅದರಿಂದ ಯಾವ ಗುರುದೋಷನೂ ಬರಲ್ಲ. ಅದರಿಂದ ನೀವು ಕೇಳಿರೋ ಪ್ರಶ್ನೆ ಒಂದ್ರ ಜೊತೆಗೆ ಈ ಒಂದು ವಿಚಾರನೂ ಯಾಕೆ ಹೇಳಿದೆ ಅಂದ್ರೆ, ಪ್ರತಿಯೊಬ್ಬರುಗಳು ಒಂದ್ ಕಡೆ ಸರಿ ಹೋಗುತ್ತೆ ಅಂದ್ರೆ ಎಲ್ಲಾದ್ರಲ್ಲೂ ಹೊಲಸಿದ್ದೇ ಇರುತ್ತೆ. ನಾವು ಸರಿಪಡಿಸ್ಕೋಬೇಕು ಆ ಸಮಯಕ್ಕೆ. ಅದರಿಂದ ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಒಳ್ಳೆ ಕಾರ್ಯಕ್ಕೆ ಗುರುದೋಷ ಬರುತ್ತಾ ಅಂತ ಬೇಜಾರು ಮಾಡ್ಕೋಬೇಡ. ಆ ಗುರು ಪರಂಪರೆ ಮುಖಾಂತರವಾಗಿ ಪರಮಾತ್ಮ ಯಾವತ್ತೂ ನಿನ್ ಜೊತೆ ಇರ್ತಾನೆ, ಯೋಚನೆ ಮಾಡಬೇಡ.